ನೀನಿಲ್ಲೇ ಇರ್ತೀಯ ಅಂತ ನನಗೆ ಗೊತ್ತು ಬೊಟ್ಟಮ್ಮ. ಕಣ್ಣುರಿ ಕಡಿಮೆ ಆಯ್ತಾ? ಇಲ್ಲ ನೈನಿ, ಆದ್ರೆ ಕೋಪ ಕಡಿಮೆ ಆಯ್ತು. ಸುಮನನ್ ಮೇಲಿರೋ ಕೋಪಕ್ಕೆ ಪೊಲೀಸ್ ಅಣ್ಣನ ಬಲಿ ತಗೋತ್ಯಾ? ಸುಮನ ಅವ್ರನ್ನ ತಳ್ಳಿದ್ದು ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅಮ್ಮ. ಇಲ್ ನೋಡು, ಕೈ ಚಾಚು. ಯಾಕೆ ನೈನಿ ಕೋಲ್ ತಗೊಂಡ್ ಹೊಡಿತೀಯಾ? ಅಯ್ಯೋ ದೊಡ್ಡಮ್ಮ ಅಂತ ನಿನ್ನ ಅಮ್ಮನ್ ತರ ನೋಡ್ತೀನಿ. ನಾನ್ ಹೊಡಿತೀನ ಹೇಳು? ಏನೋ ನಾನ್ ಮಾಡಿರೋ ಕೆಲ್ಸಕ್ಕೆ ನೀನು ಕೋಪ ಬಂದಿರ್ಬೋದಲ್ವಾ? ಇಲ್ಲ, ಉಲುಚಿನ ಎತ್ಕೊಳಕ್ಕೋಸ್ಕರ ಕೈ ಚಾಚು ಅಂತ ಹೇಳ್ದೆ. ಉಲುಚಿನ ಎಲ್ಲಿದ್ದಾಳೆ ನೈನಿ? ಎಲ್ಲಿದ್ದಾಳೆ? ಜೊತೆ ಕರ್ಕೊಂಡ್ ಬಂದಿದ್ದೀನಿ, ಎತ್ಕೋ. ಪುಟಿ, ನನ್ ಮುದ್ದು ಬಂಗಾರ, ಹೇಗಿದ್ಯಮ್ಮ? ಅಯ್ಯೋ, ನಿನ್ನ ಕಣ್ಬಿಟ್ಟು ನೋಡಕ್ ಆಗ್ತಿಲ್ವಲ್ಲ. ಖಾರ ಬಿದ್ದು ಕಣ್ಣು ಉರಿತಾ ಇದೆಯಮ್ಮ, ಅಳು ಬರ್ತಾ ಇದೆ. ನಿನ್ನ ನೋಡೋ ಹಾಗಿದ್ದಿದ್ರೆ ಅದು ಆನಂದ ಬಾಷ್ಪ ಆಗ್ತಿತ್ತು. ಸುಮನ ಕಿರ್ಚಿ ಕೂಗಾಡಿದ್ರು ಸರಿ. ಇವತ್ ನೀನ್ ಒಂದ್ಸಲನಾದ್ರೂ ಮಗುನ್ ಎತ್ಕೊಳ್ಳೇಬೇಕು ಅಂತ ಇಲ್ಲಿಗೆ ಎತ್ಕೊಂಡ್ಬಂದೆ ಪೊಟ್ಟಮ್ಮ. ನೀನ್ ಒಳ್ಳೆ ಮನ್ಸ್ಗೆ ಕೃತಜ್ಞತೆ ಹೇಳ್ಬೇಕು ನೈನಿ. ಹೇಳದ್ ಮಾತ್ರ ಅಲ್ಲ, ಮಾಡಿ ತೋರಿಸ್ಬೇಕು. ಏನ್ ಮಾಡ್ಬೇಕು ನೈನಿ? ಬಾ ಬೊಟ್ಟಮ್ಮ, ಪೊಲೀಸಣ್ಣನ ಬದುಕ್ಸು. ನಿನ್ನ ವಿಷಾನ್ ಹೀರೋವರ್ಗೂ ಪೊಲೀಸಣ್ಣ ಅಪಾಯದಿಂದ ಹೊರಗ್ ಬರಲ್ಲ. ಕಣ್ಬಿಟ್ಟು ನೋಡಕ್ ಆಗ್ತಿಲ್ಲ. ಇವಾಗ ನಾನ್ ಬಂದು ಹೇಗ್ ವಿಷ ತೆಗಿಲಿ ಹೇಳು? ನಾ ಕರ್ಕೊಂಡು ಹೋಗ್ತೀನಿ, ನೀನು ಉಲುಚಿನ ಕೊಡು. ಹಾ ತಗೋ. ನಾನು ಎತ್ಕೊಂಡಿರೋದ್ ಸುಮನ ನೋಡಿದ್ರೆ ಇನ್ನೂ ದ್ವೇಷ ಸಾಧಿಸ್ತಾಳೆ. ನಾನು ಪೊಲೀಸ್ ಅಣ್ಣಂಗೆ ಅಪಾಯ ಬರ್ತಿರೋ ಹಾಗೆ ನೋಡ್ಕೋಬೇಕು ಅನ್ಕೊಂಡೆ. ಹೋಗ್ಲಿ ಬಿಡು, ನಿನ್ನೆ ಒಪ್ಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀ ಬಾ ಬೊಟ್ಟಮ್ಮ, ಬಾ. ಹಾ ಹಾ. ಮುಗ್ದೋಯ್ತು ಮಹಾ. ಅದೇ ಇನ್ನ 5 ನಿಮಿಷನೂ ಬದುಕಲ್ಲ ಈ ಪೊಲೀಸಪ್ಪ. ನೈನಿ ಬೊಟ್ಟಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ಇನ್ನೂ ಬರ್ಲೇ ಇಲ್ವಲ್ಲ? ನನ್ ಮಗ್ಳನ್ ಕರ್ಕೊಂಡ್ ಹೋದ್ಲು. ಉಲುಚಿನ ಅವಳು ಕೊಟ್ರೆ ಮಾತ್ರ ನಾನೇನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಇಲ್ಲೇ ನಿಂತ್ಕೊಂಡು ಯಾಕೆ ಮಾತಾಡ್ತೀಯಾ? ಹೋಗಿ ಕರ್ಕೊಂಬರ್ವಾ ತಾನೆ? ಕರ್ಕೊಂಡ್ ಹೋದವಳೆ ಕರ್ಕೊಂಡ್ ಬರ್ಬೇಕು. ಅಯ್ಯ, ಹಾವಾಗ ಬದ್ಲಾದ್ಮೇಲೆ ಎಲ್ಲಿಂದ ಹೋಗ್ಬಿಡುತ್ತಾಳೆ? ನೈನಿ ದೊಡ್ಡ ಬೊಟ್ಟಮ್ಮನ ಖಂಡಿತ ಕರ್ಕೊಂಡ್ ಬರ್ತಾಳೆ ಕಣೋ. ಅಯ್ಯೋ ನೈನಿ, ಬೇಗ ಬನ್ನಿ. ಇನ್ಸ್ಪೆಕ್ಟರ್ ಪರಿಸ್ಥಿತಿ ತುಂಬಾನೇ ಹದಗೆಡ್ತಿದೆ. ಬಾ ದೊಡ್ಡ ಬೊಟ್ಟಮ್ಮ, ಇಲ್ಲಿ ನಿಂತ್ಕೋ. ದೊಡ್ಡ ಬೊಟ್ಟಮ್ಮ, ನಿನಗೇನು ತೊಂದರೆ ಕೊಡ್ದಿರೋ ಪೊಲೀಸ್ ಅಣ್ಣಗೆ ಕಚ್ಬಿಟ್ಟೆ. ನನಗ್ ಕ್ಷಮಿಸಪ್ಪ. ನನ್ ಕಣ್ಗೆ ಖಾರ ಹಾಕುದ್ಲು ಅನ್ನೋ ಕೋಪದಲ್ಲಿ ಸುಮನನ ಕಚ್ಚಬೇಕು ಅನ್ಕೊಂಡೆ. ನಿಮ್ಮನ್ನ ಮುಂದೆ ತಳ್ಳಿ ಆ ಸುಮನ ತಪ್ಪಿಸ್ಕೊಂಡ್ಲು. ಹೇಗಿದೆ ಹುಬ್ಳಿ ಖಾರ? ಹೇಳೆ, ಗುಂಟೂರು ಮೆಣಸಿನ್ಕಾಯಿ, ಮೋಹನ್ ಲಾಡು, ಧಾರವಾಡ ಪೇಡ, ಹೀಗೆ ಹೇಳ್ಕೊಂಡು ಹೋಗು. ಕಣ್ಣಿಗೆ ಖಾರ ಹಾಕಿದ್ದು ಅಲ್ದೆ ದೊಡ್ಡದಾಗಿ ಕೊಚ್ಕೋತಾ ಇದ್ಯಾ? ಅತ್ತೆ, ಈಗ ಡಿಸ್ಕಸ್ ಮಾಡೋಷ್ಟು ಟೈಮ್ ಇಲ್ಲ. ಮೊದಲು ಇನ್ಸ್ಪೆಕ್ಟರ್ ಪ್ರಾಣ ಕಾಪಾಡಬೇಕು. ದೊಡ್ಡ ಬೊಟ್ಟಮ್ಮ, ವಿಷಯ ತೆಗಿ ಮೊದಲು ನೀನು. ಖಾರ ಬಿತ್ತು ಕಣ್ಣೆ ಕಾಣಿಸ್ತಾ ಇಲ್ಲ, ಇನ್ ವಿಷ ಹೇಗ್ ತೆಗಿತಾಳೆ? 1 ನಿಮಿಷ ಅಮ್ಮ. ಹಾವ್ಗೆ ಕಚ್ಚೋದಷ್ಟೇ ಅಲ್ಲ, ಕಾಪಾಡೋದು ಕೂಡ ಗೊತ್ತು ಮಾಮ್. ಹಾಗಾದ್ರೆ ತಡ ಯಾಕೆ? ತೆಗೆದ್ಬಿಡು ದೊಡ್ಡ ಬೊಟ್ಟಮ್ಮ. 1 ನಿಮಿಷ ಅಮ್ಮ. ಬೊಟ್ಟಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ಗಾಯತ್ರಿ ದೇವಮ್ಮ ಅವ್ರ ಬಟ್ಟೆ ಬೇಕು. ನಮ್ಮ ಮುಂದ ಸೀರೆನಾ? ನಾನ್ ತಗೊಂಡ್ ಬರ್ತೀನಿರು. ಇಲ್ಲ ಹಾಸಿನಿ, ನಾನೇ ಹೋಗ್ಬೇಕು. ಸೀರೆ ಆಗ್ಲಿ ಬೇರೆ ಯಾವ ಬಟ್ಟೆ ಆದ್ರೂ ಅದು
ಗಾಯತ್ರಿ ಅಮ್ಮವ್ರ ತಲೆಗೆ ತಾಕಿರ್ಬೇಕು. ಆಗ್ಲೇ ತಲೆಗೆ ಹತ್ತಿರೋ ವಿಷನ ತೆಗಿಯೋಕ್ಕಾಗೋದು. ಉರಿ ಕಡಿಮೆ ಆಗೋವರೆಗೂ ಕಣ್ಣು ಓಪನ್ ಮಾಡೋಕ್ಕಾಗಲ್ಲ. ನಿನ್ನ ಕೈಯಲ್ಲಿ ಹೇಗೆ ಹೋಗೋಕ್ಕಾಗತ್ತೆ? ಹಾ, ಹೋಗ್ತೀನಪ್ಪ. ತಲೆಗೆ ತಾಗಿರೋ ಬಟ್ಟೆ ಇದ್ರೆ ಅದ್ರ ವಾಸನೆನ ನಾನು ಕಂಡು ಹಿಡಿಬೋದು. ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ತಗೊಂಡ್ ಬರ್ತೀನಿ. ಹಾ, ಹುಷಾರು. ಆಯ್ತಮ್ಮ. ಕೆಳಗ್ ಬಿದ್ದು ತಲೆ ಹೊಡ್ಕೋತಾಳೆ, ನೋಡ್ತಾ ಇರಿ. ಅವ್ರ ತಲೆ ತಾಗಿರೋ ಬಟ್ಟೆ ಅಂದ್ರೆ ಯಾವ ಸೀರೆ ತಗೊಂಡ್ ಬರ್ತಾರೆ? ಅಣ್ಣ, ನೀನು ಧೈರ್ಯವಾಗಿರಣ್ಣ. ದೊಡ್ಡ ಪುಟ್ಟಮ್ಮ ಬಂದ್ಬಿಡ್ತಾಳೆ. ಹೀಗ್ ಬಂದ್ಲು, ಹಾಗೆ ಹೊರಟೋದ್ಲು. ಮತ್ತೆ ಬರ್ತಾಳಾ ಇಲ್ವೋ? ದೊಡ್ಡ ಪುಟ್ಟಮ್ಮ ಮಾತ್ ತಪ್ಪಲ್ಲ. ನೋಡಿ, ಅವಳು ಬರ್ತಾ ಇದ್ದಾಳೆ. ಬೇಗ ಬಾರಮ್ಮ. ಏನೋ ರೇಷ್ಮೆ ಸೀರೆ ಉಟ್ಕೊಂಡಿರೋ ಹಾಗೆ ನಿಧಾನಕ್ ನಡೀತಿದ್ಯಾ. ಇವ್ರು ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಚಿಕ್ಕಮ್ಮ, ಕರ್ಕೊಂಡ್ ಬಂದ್ಮೇಲೆ ಕೂಡ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸರಿ ಸರಿ, ಬೇಗ ಬಾಮ್ಮ, ವಿಷ ತೆಗಿ. ಎಕ್ಸ್ಕ್ಯೂಸ್ ಮೀ, ಅದು ಗಾಯತ್ರಿ ದೊಡ್ಡಮ್ಮ ಅವ್ರದಾ? ಅಯ್ಯೋ ಅನುಮಾನದ ಪ್ರಭು, ಈಗ ಅನುಮಾನ ತೀರ್ಸೋಷ್ಟು ಟೈಮ್ ಇಲ್ಲ. ಹೌದು ಅಲ್ವಾ? ಜಾಸ್ತಿ ಪ್ರಶ್ನೆ ಮಾಡಿ ಲೇಟ್ ಮಾಡಕ್ ಹೋಗ್ಬಿಡಿ. ತಲೆಗೆ ಹತ್ತಿರೋ ವಿಷ ಕೂಡ ಇಳಿದು ಹೋಗುತ್ತೆ. ಗಾಯತ್ರಿ ದೇವಮ್ಮ ತಲೆ ಕಟ್ಕೊಂಡಿರೋ ಈ ಬಟ್ಟೆನ ಕಟ್ಟಿದ್ರೆ ಅವ್ರನ್ನ ಕಾಪಾಡ್ಬೋದು. ಸರಿ, ನಿನ್ ಬಾಯಿಲಿ ಕೂತ್ಕೋಬಿಟ್ಟಮ್ಮ. ಕೂತ್ಕೋ. ಕಚ್ಚಿರೋ ಜಾಗದಲ್ಲಿ ಬಟ್ಟೆ ಕಟ್ತಾರೆ ಅನ್ಸತ್ತ. ಗಾಯತ್ರಿ ದೇವಮ್ಮ ತಲೆ ಕಟ್ಕೊಂಡಿರೋ ಬಟ್ಟೆನ ತಲೆಗೆ ಕಟ್ಬೇಕಪ್ಪ. ಆಗಿಂದ ಇವಳು ಗಾಯತ್ರಕ್ಕ ತಲೆ ಮೇಲೆ ಇಟ್ಕೊಂಡಿರೋ ಬಟ್ಟೆ ಅಂತ ಹೇಳ್ತಿದ್ದಾಳೆ. ಯಾವಾಗ ಇಟ್ಟಿರ್ಬೋದು? ನೈನಿ, ನಾನೀಗ ಕಣ್ ತೆಗಿಯೋ ಪರಿಸ್ಥಿತಿಲಿಲ್ಲ. ನಾನು ಹಾವಾಗಿ ಬದಲಾದ್ಮೇಲೆ ನಾನು ಕಚ್ಚಿರೋದ್ರಿಂದ ಆಗಿರೋ ಗಾಯದ ಹತ್ರ ನನ್ನನ್ನ ನೀನು ಕರ್ಕೊಂಡು ಹೋಗು. ಸರಿ ಬೋಟಮ್ಮ. ಅಕ್ಕ, ಇಲ್ಲೇ ನೀನ್ ಕಚ್ಚಿರೋದು. ನೋಡೆ ಸುಮ್ಮಿ. ನೋಡ್ತಾ ಇದ್ದೀನಿ. ತಲೆ ಹಾಟೆ ಬುಟ್ಟಮ್ಮ ಮಾಡಿರೋ ತಪ್ಪಿಗೆ ಬೆಲೆ ಕಟ್ತಿದ್ದಾಳೆ ಪಾಪ. ಛೇ,
ಹಾವು ಹೋಯ್ತು. ಹೀರಿದ ವಿಷಾನ ಕಕ್ಬೇಕಲ್ವಾ? ಓಹೋ, ಕಾಣಿಸ್ದೇ ಇದ್ರು ರೂಟ್ ಚೆನ್ನಾಗಿ ಗೊತ್ತಿರೋಳ್ ತರ ಹೊರಟೋದ್ಲು. ಅಣ್ಣ, 1 ನಿಮಿಷ. ವಂಡರ್, ನೊರನೂ ಇಲ್ಲ, ರಕ್ತನೂ ಇಲ್ಲ, ಏನೂ ಇಲ್ಲ. ಇನ್ಸ್ಪೆಕ್ಟರು ಬದುಕ್ಬಿಟ್ರು. ಅಮ್ಮ ನಾಯನಿ, ಒಂದ್ಸಲ ಆ ಬಟ್ಟೆನ್ ಕೊಡಮ್ಮ. ವಿಶಾಲ್ ಅವರೇ, ಇದು ನಿಮ್ಮ ತಾಯಿಯವ್ರ ತಲೆ ಮೇಲೆ ಹಾಕೊಂಡು ಬಟ್ಟೆ ಅಂತ ಹೇಳಿದ್ರಿ. ಆ ತಾಯಿ ಎಂತ ದೊಡ್ಡ ಭಕ್ತರೋ ಇದನ್ನ ನನ್ನ ತಲೆಗೆ ಸುತ್ತದ ಮೇಲೆ ಗೊತ್ತಾಯ್ತು. ಮತ್ತೆ ಇದನ್ನ ನನ್ನ ತಲೆಯಿಂದ ತೆಗೆಯೋವರೆಗೂ ನನಗೆ ಗಾಯತ್ರಿ ಮಂತ್ರ ಕೇಳಿಸ್ತಾನೆ ಇತ್ತು. ವಾವ್, ನಿಜವಾಗ್ಲೂ ಇಂಥ ಅನುಭವ ನನಗೆ ಯಾವತ್ತೂ ಆಗಿರಲಿಲ್ಲ. ಹಲೋ ಸರ್, ಈ ಬಟ್ಟೆನ ದೊಡ್ಡಮ್ಮ ಹಾಕೊಂಡಿದ್ರು ಅಂತ ಹೇಗೆ ಹೇಳ್ತೀರಾ? ದೊಡ್ಡ ಬೊಟ್ಟಮ್ಮ ಹೇಳಿದ್ಲಲ್ವಾ? ಒಂದ್ಸಲ ಅದನ್ನ ಓಪನ್ ಮಾಡಿ ತೋರಿಸ್ತೀರಾ? ಶೂರ್. ಯಾಕೋ? ಮಾಮ್, ಚಿಕ್ಕ ಮಕ್ಳು ಬಟ್ಟೆ ತರ ಇದೆ ಅದು. ಅಯ್ಯ, ಇಷ್ಟು ಚಿಕ್ಕ ಸೈಜ್ ಇರೋದನ್ನ ದೊಡ್ಡಮ್ಮ ಹೇಗೆ ಹಾಕೋತಾರೆ? ಕರೆಕ್ಟೇ ಕಣೋ, ನನಗ ಯೋಚನೆನೇ ಬಂದಿಲ್ಲ. ನನಗ್ ನೆನ್ಪಾಯ್ತು. ಗಾಯತ್ರಿ ಅತ್ತೆ ನೆರಳು ನಿನ್ನೆ ಗೋಡೆ ಮೇಲೆ ಕಾಣಿಸ್ತಲ್ವಾ? ಆಗ ತಲೆ ಮೇಲೆ ಈ ತರ ಬಟ್ಟೆನೇ ಇತ್ತಲ್ವಾ? ಸುಮನ, ಸಮಯ ಸಂದರ್ಭ ನೋಡ್ಕೊಳ್ದೆ ಮಾತಾಡ್ಬೇಡ. ಇನ್ಸ್ಪೆಕ್ಟರ್ ಬದುಕುಳಿದ್ರಲ್ಲ ಅನ್ನೋ ಸಂತೋಷಕ್ಕೆ ಸೆಲೆಬ್ರೇಟ್ ಮಾಡೋಣ. ಏನಂತೀರಾ ಸರ್? ನಾನಂತೂ ಈ ಬಟ್ಟೆಯಿಂದನೇ ಬದುಕದೆ ಅನಿಸ್ತಾ ಇದೆ. ಆ ತಾಯಿ ಯಾವಾಗ ಉಪಯೋಗಿಸಿದ್ರೋ ಗೊತ್ತಿಲ್ಲ. ನನ್ನನ್ನು ಕಾಪಾಡೋದಕ್ಕೆ ನೀವು ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ನೈನಿ, ಕಾಫಿ ತಗೊಂಡ್ ಬಾ. ಏನು ಬೇಡಮ್ಮ, ನೋ ಥ್ಯಾಂಕ್ಸ್. ನಿಧಾನ ಇದೇಳಿ. ಹೊರಡಿ ಸರ್, ಹಾಗಿದ್ರೆ ಸಿ ಯು, ಬಾಯ್. ಏಯ್ ಇರೋ, ಅವ್ರು ಹೋಗ್ತೀನಿ ಅಂದ್ರ ಮನೆಗ್ ಬಂದಿರೋರ್ನ ಹಾಗೆ ಯಾರಾದ್ರೂ ಹೋಗು ಅಂತಾರ? ಪೊಲೀಸಣ್ಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ಬೋದಲ್ವಾ? ಪರವಾಗಿಲ್ಲಮ್ಮ. ಮಾಮ್, ಮೇನ್ ಮ್ಯಾಟ್ರನ್ನ ಬಿಡ್ತಾ ಇದ್ದೀರಾ ನೀವು. ಆ ಬಟ್ಟೆ ವಿಷಯ ಕೇಳಿ. ಎಸ್, ನಿನ್ನೆ ಕಾಣಿಸಿರೋ ಗಾಯತ್ರಕ್ಕ, ಅದೇ ಚಿಕ್ಕ ಮಗು ರೂಪದಲ್ಲಿರೋ ಅವ್ರ ನೆರಳು ಗೋಡೆ ಮೇಲೆ ಬಿದ್ದಾಗ ಇಂಥ ಬಟ್ಟೆನೇ ತಲೆ ಮೇಲೆ ಹಾಕೊಂಡಂಗಿತ್ತು.
ಯುವರಾಣಿ ತರ ಇದ್ಲು ಅಂತ ಹೇಳಿದ್ರಲ್ವಾ? ಅದ್ ಸರಿ ನೈನಿ, ಇದು ಇಲ್ಲಿ ಹೇಗ್ ಬಂತು? ದೊಡ್ಡಬೊಟ್ಟಮ್ಮ ಕೂಡ ಇದನ್ನ ಗಾಯತ್ರಿ ದೊಡ್ಡಮ್ಮ ತಲೆ ಮೇಲೆ ಹಾಕೊಂಡಿದ್ರು ಅಂತ ಹೇಳಿದ್ಲು. ಸಮಥಿಂಗ್ ಏನೋ ಸರಿ ಇಲ್ಲ ಅಂತ ಅನಿಸಿದೆ ನನಗೆ. ಚಿಕ್ಕ ಮಗು ನೋಡಿದ್ದೀರಾ ಅಂದರೆ ಆ ಮಗು ಈ ಮನೇಲೇ ಇರಬೇಕು. ನೋ, ನಾನು ಹಾಗೆ ಹೇಳಲಿಲ್ಲ ಮೇಡಮ್. ನೆರಳು ಬಿದ್ದಿದೆ ಅಂದರೆ ಖಂಡಿತವಾಗ್ಲೂ ಮಗು ಇದ್ದೇ ಇರುತ್ತೆ. ಅಮ್ನೋರ್ ಕೃಪೆ, ದಯೆ, ದಾಕ್ಷಿಣ್ಯ, ಮಹಿಮೆ ಅಂತ ಇವರೆಲ್ಲರೂ ಹೇಳ್ತಾ ಇದ್ರೆ ನೈನಿ ಜೊತೆಗೆ ನಾನು ಕೂಡ ನಂಬಿಟ್ಟೆ. ನಾನು ಕೂಡ ನಂಬಿದ್ದೀನಿ. ಆದರೆ ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ಬರಲ್ಲ. ಬಿಂಬ ಇಲ್ದರೆ ಪ್ರತಿಬಿಂಬ ಹೇಗಿರೋದಿಲ್ವೋ ಇದು ಹಾಗೇನೆ. ಅಂದ್ರೆ ಗಾಯತ್ರಿ ದೊಡ್ಡಮ್ಮ ಚಿಕ್ಕ ಮಗು ಹಾಗೆ ಇದ್ದು ಈ ಬಟ್ಟೆ ತಲೆ ಮೇಲೆ ಹಾಕೊಂಡು ಬಂದಿದ್ರು ಅಂತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದೆ? ಅರ್ಥ ಆಯ್ತು ಸರ್, ನಾವು ಯೋಚನೆ ಮಾಡ್ತೀವಿ. ಅದು ಹಾಕಲ್ಲ ಯಜಮಾನ್ರೆ. ಅಮ್ಮವ್ರು ಮನೆಗೆ ಬಂದ್ರೆ ನೇನಿ, ಈ ಬಟ್ಟೆನ ಹುಷಾರಾಗಿ ಎತ್ತಿಟ್ಕೊಂಡ್ರೆ ಅದಕ್ಕೋಸ್ಕರ ಗಾಯತ್ರಿ ಅತ್ತೆ ಬರ್ತಾರೆ ಅಂತ ಅರ್ಥ. ಸರ್, ನೀವ್ ಹೀಗೆ ನಿಂತ್ಕೊಂಡಿರ್ಬಾರ್ದು, ಆಂಟಿಬಯೋಟಿಕ್ ತಗೊಳ್ಬೇಕು. ಹೌದು ಸರ್, ಬನ್ನಿ ಹಚ್ಕೊಳ್ಳಿ ಅದನ್ನೆಲ್ಲ. ಬನ್ನಿ ಕೊಡಿ, ನಡೀರಿ. ಅಲ್ಲ, ಅದು ಬಟ್ಟೆ ದೊಡ್ಡಮ್ಮ ಕಾರ ಮುಟ್ಟಿದ ಕೈನ ತೊಳ್ಕೊಂಡೇ ಇಲ್ವೇ? ತೊಳ್ಕೊಳ್ದೆ ಸ್ವಲ್ಪ ಹಾಗೆ ಕೈಯಲ್ಲಿರ್ಲಿ ಅನ್ನಕ್ಕೆ ಅದೇನ್ ಗೋರಂಟಿ ಅಲ್ಲ ಅಲ್ವೇನ್ರಿ? ಎಸ್ ಸರ್ ನೋ ಹೇಳಿದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿಲ್ಲ. ಉಲ್ಲುಚಿ ನೆತ್ಕೊಂಡ್ರೆ ಅವಳಿಗೆ ಉರಿ ಆಗುತ್ತೆ ಅಂತ ಮುಂಜಾಗ್ರತೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ ಮಗ್ಳ ಮೇಲೆ ನಿಮ್ಗೆ ಅಷ್ಟೋ ಇಷ್ಟೋ ಕಾಳಜಿ ಇದೆಯಲ್ವಾ? ತುಂಬಾ ಸಂತೋಷ. ಒಳ್ಳೆ ಮಾತು ಹೇಳೋದಕ್ಕೆ ಮುಹೂರ್ತ ಸಂದರ್ಭ ಅನ್ನೋದಿರಲ್ಲ ಸುಮನಾ. ಇವ್ರು ಬರೀ ಮಾತಾಡ್ತಾರಕ್ಕ. ನನ್ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿ ನೋಡ್ತಾ ನಿಂತಿರ್ತಾರೆ, ಸತ್ರೆ ಸಾಯ್ಲಿ ಅಂತ. ವಿಕ್ರಾಂತ್ ಯಾವಾಗ ಹಾಗೆ ಮಾಡಿದಾನೆ? ದೊಡ್ಡಬೊಟ್ಟಮ್ಮ ಹಾವಾಗ್ ಬದ್ಲಾಗಿ ನನ್ನ ಕಚ್ಚಕ್ ಬರ್ತಿರ್ಬೇಕಾದ್ರೆ ಅದ್ ಏನ್ ಮಾಡತ್ತೆ ಅಂತ ನೋಡ್ತಿದ್ರೆ ಹೊರತು ಕೈಗೇನ್ ಸಿಗುತ್ತೋ ಅದನ್ನ ತಗೊಂಡು ಅವಳನ್ನ ಸಾಯಿಸ್ಬೇಕು ಅಂತ ನೋಡ್ಲಿಲ್ಲ. ನೀನ್ ಮಾಡಿದ ಕೆಲ್ಸಕ್ಕೆ ದೊಡ್ಡಬೊಟ್ಟಮ್ಮ ಹಾಗೆ ರಿಯಾಕ್ಟ್ ಆಗಿದ್ದು. ಬರೀ ಬುಸ್ಗುಡ್ಲಿಲ್ಲ, ಕಚ್ಬೇಕು ಅನ್ಕೊಂಡ್ಲು. ಅನ್ಕೊಳ್ಳೋದೇನೋ, ಕಚ್ಚಿದ್ದು ನೋಡಿದ್ವಲ್ಲ. ಪಾಪ ಇನ್ಸ್ಪೆಕ್ಟರ್ ಸರ್ನ ಕಚ್ಬಿಡ್ತು. ಅದ್ ನನ್ಗೂ ಗೊತ್ತಕ್ಕ. ನೀನ್ ಮಾಡಿದ ಕೆಲ್ಸಕ್ಕೆ ಇನ್ಸ್ಪೆಕ್ಟರ್ ಬಲಿ ಆಗ್ತಿದ್ರಲ್ಲ. ನೀನ್ ದೂಕ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವಲ್ಲ ಸುಮನಾ. ಅಷ್ಟೇ ಬಿಡಿ, ನಿಮ್ಮೆಲ್ರಿಗೂ ನಾನ್ ಸಾಯ್ಬೇಕು, ಬೇರೆಯವರೆಲ್ರೂ ಚೆನ್ನಾಗಿರ್ಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವರು ಅಂತ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ನೀನೇ ಅಂತ ಅವರೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಿನ್ನ ಜೈಲಲ್ಲಿ ಹಾಕಿರೋರು. ಅವ್ರಿಗೆ ಈ ಸ್ಥಿತಿ ಬಂದು ಸಾವಿನ ಅಂಚೆಗೆ ಹೋಗುವಾಗ ಮಾಡಿದ್ದು ನಾನಲ್ಲ ರೀ, ನಮ್ಮಕ್ಕ. ಏನೇ ಮಾತಾಡ್ತಿದ್ಯಾ ನೀನು? ಹೌದು ಚಿಕ್ಕೇಜ್ಮನ್ರೆ. ಪೊಲೀಸ್ ಅಣ್ಣ ಮನೆಗ್ ಬಂದ ತಕ್ಷಣ ಉಶ್ ಉಶ್ ಅಂತ ಕಾಗಿ ನೋಡ್ಸೋ ತರ ಹೊರಟೋಗಿ ಅಂತಿದ್ಲೆ ಹೊರತು, ಅಯ್ಯೋ ನಿಂಗ್ ಅಪಾಯ ಇದೆ ಅಣ್ಣ, ನೀವೇನಾದ್ರೂ ಇಲ್ಲೇ ಇದ್ರೆ ಸತ್ ಹೋಗ್ತೀರಾ ಅಂತ ಯಾಕೆ ಹೇಳಲಿಲ್ಲ? ಅವಳಂತೂ ಹೇಳ್ತಾನೆ ಇದ್ಲು. ಆದ್ರೆ ಹಾವಿನ ರೂಪದಲ್ಲಿ ಅಪಾಯ ಬರುತ್ತೆ ಅಂತ ನೈನಿ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ದೊಡ್ಡಬೊಟ್ಟಮ್ಮನ್ನೇ ಮೊದ್ಲು ಆಚೆ ಹೋಗು ಅಂತ ಹೇಳ್ತಿದ್ಲು. ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ಅವಳು ಬಂದಿದ್ದು ನನ್ ಮಗುಗೋಸ್ಕರ, ಅವಳ ಮಗುನ್ ತಗೊಂಡ್ ಹೋಗಕ್ಕಲ್ವಲ್ಲ. ಯಾರ ಪರವಾಗಿ ಬಂದಿದ್ರು ಇಲ್ಲಿರೋದು ಒಳ್ಳೇದಲ್ಲ ಅಂತ ಇನ್ಸ್ಪೆಕ್ಟರ್ಗೆ ನೈನಿ ಅದಕ್ಕೆ ಹೇಳಿದ್ರು. ನೀನು ಅದನ್ನ ಕ್ಯಾಚ್ ಮಾಡ್ಕೊಂಡು ಹಾವು ನಿನ್ನ ಕಚ್ಚೋಕೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಸರ್ನ ತಳ್ಬಿಟ್ಟು ನೀನ್ ಸೇಫ್ ಆಗ್ಬಿಟ್ಟೆ. ಇದನ್ನ ದ್ರೋಹ ಅನ್ನಲ್ಲ, ಬುದ್ಧಿವಂತಿಕೆ ಅಂತಾರೆ. ನೀನ್ ಬುದ್ಧಿ ಉಪಯೋಗಿಸಿ ಇನ್ನೊಬ್ರು ಸಾಯೋ ಅಂತ ಪರಿಸ್ಥಿತಿನ ತರಬೇಡ ಸುಮನಾ. ಹೋಗ್ಲಿ ಬಿಡಿ ಅದಕ್ಕೆ, ಇವಳಿಗೆ ಏನೇ ಹೇಳಿದ್ರು ಹೊಳೆಲ್ ಹುಣಸೆ ಹಣ್ಣು ತೊಳ್ದಾಗೆ.
ಪಾಪ ದೊಡ್ಡ ಬಟ್ಟಮ್ಮ ಕಾರ ಕಣ್ಣಿಗೆ ಬಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅವಳಿಗೆ. ಕಟ್ಕೊಂಡವಳ ಮೇಲೆ ಇಲ್ದಿರೋ ಕಾಳಜಿ ಬೇರೆಯವ್ರ ಮೇಲಿದೆ ನೋಡಿದ್ರಾ?